ಆಕಾಶವಾಣಿ ಬಾಗಿಲೋಳು ಕೈ ಮುಗಿದು ಒಳಗೆ ಯಾತ್ರಿಕನೇ. ಚಿಕ್ಕಮಗಳೂರು ಜಿಲ್ಲೆ ಪ್ರವಾಸಿ ತಾಣ ವಿಶೇಷ ಕಾರ್ಯಕ್ರಮ ಸರಣಿ ಪ್ರಸ್ತುತಪಡಿಸುತ್ತಾರೆ ಎಂಎನ್ ಸುಂದರ್ರಾಜ್. ಎಲ್ಲರಿಗೂ ನಮಸ್ಕಾರ. ಇವತ್ತು ಚಿಕ್ಕಮಗಳೂರು ಜಿಲ್ಲೆಯ ಇನ್ನೂ ಕೆಲವು ಬಹಳ ಅಪರೂಪವಾಗಿರ್ತಕ್ಕಂತಹ ನೋಡಲೇಬೇಕಾಗಿರ್ತಕ್ಕಂಥ ಕೆಲವು ದೇವಾಲಯಗಳ ಬಗ್ಗೆ ತಿಳಿಸ್ಕೊಳ್ಳೋಣ ಅಂತ ಬಂದಿದ್ದೀನಿ. ಮೊದಲನೇದು ಆಸಂದಿ ಅಂತಕ್ಕಂಥ ಊರಿನಲ್ಲಿರ್ತಕ್ಕಂಥ ದೇವಾಲಯಗಳು. ಆಸಂದಿ ಅನ್ನೋದು ಒಂದು ಸಣ್ಣ ಗ್ರಾಮ. ಅದು ಕಡೂರು ತಾಲೂಕಿನಲ್ಲಿ ಇರ್ತಕ್ಕಂಥದ್ದು ಒಂದು ಸಣ್ಣ ಗ್ರಾಮ. ಆದರೆ ಸಣ್ಣ ಗ್ರಾಮ ಆದರೂ ಸಹ ಅದು ಐತಿಹಾಸಿಕವಾಗಿ ಭಾಳ ಪ್ರಸಿದ್ಧಿ ಪಡೆದಿರ್ತಕ್ಕಂಥ ಸ್ಥಳ. ಇಲ್ಲಿ ಕದಂಬರು, ಗಂಗರು, ಹೊಯ್ಸಳರು, ವಿಜಯನಗರದ ಅರಸರು ಇವರೆಲ್ಲರೂ ಸಹ ಈ ಆಳಿದ ಒಂದು ಪ್ರದೇಶ ಇದು. ಮತ್ತೊಂದು ಭಾಳ ವಿಶೇಷ ಅಂತಂದರೆ ಇಲ್ಲಿ ಅನೇಕ ಶಾಸನಗಳು ದೊರೆತಿದೆ. ಇದುವರೆಗೂ 17 ಶಾಸನಗಳು ದೊರೆತಿದೆ. ಅದರಲ್ಲಿ ಕೆಲವು ದತ್ತಿದಾನ ನೀಡಿರ್ತಕ್ಕಂಥ ಶಾಸನಗಳಾದರೆ ಮತ್ತೆ ಕೆಲವು ವೀರಗಲ್ಲುಗಳಾಗ್ಯಾವೆ. ಕೆಲವು ಶಾಸನಗಳಲ್ಲಿ ದೇವಾಲಯ ನಿರ್ಮಿಸಿರುವ ಬಗ್ಗೆ ವಿವರಣೆ ಇದೆ. ಇವೆಲ್ಲ ಹಿಂದಿನ ಈ ಸ್ಥಳದ ಮಹತ್ವವನ್ನು ತಿಳಿಸ್ತಕ್ಕಂತಹ ಒಂದು ದಾಖಲೆಗಳು. ಅಷ್ಟೇ ಅಲ್ಲ, ಇಲ್ಲಿ ಒಂದೇ ಕಡೆ 13 ದೇವಾಲಯಗಳ ಒಂದು ಸಂಕೀರ್ಣ ಇತ್ತು ಅಂತ ಈ ಶಾಸನಗಳು ತಿಳಿಸುತ್ತೆ. ಇಲ್ಲಿ 13 ದೇವಾಲಯಗಳು ಯಾವ್ಯಾವುದು ಅಂದರೆ ಗಂಗೇಶ್ವರ, ಬ್ರಹ್ಮೇಶ್ವರ, ವೇದೇಶ್ವರ, ಮಾದೇಶ್ವರ, ಜಗದೀಶ್ವರ, ಬಲ್ಲೇಶ್ವರ, ಕೋಟೇಶ್ವರ, ನಕರೇಶ್ವರ, ದೇಕೇಶ್ವರ, ಹೀಗೆ ಅನೇಕ ದೇವಾಲಯಗಳು ಇಲ್ಲಿದ್ದು ಒಂದು ಅದರ ಕಾಂಪ್ಲೆಕ್ಸೇ ಇತ್ತು. ಆದರೆ ಇವೆಲ್ಲವೂ ಸಹ ಕಾಲ ಕಳೆದಂಗೆ ಅನೇಕ ದೇವಾಲಯಗಳು ನಾಶವಾಗಿ ಹೋಗಿದೆ. ಕೇವಲ 4 ದೇವಾಲಯಗಳು ಮಾತ್ರ ಈಗ ಕಂಡು ಬರ್ತಾ ಇದೆ. ಹಿಂದೆ ಈ ಪ್ರದೇಶನ ಆಸಂದಿ ನಾಡು ಅಂತ ಕರಿತಾ ಇದ್ರು. ಯಾಕೆಂದ್ರೆ ಅದು ಬಹಳ ದೊಡ್ಡದಾಗಿರ್ತಕ್ಕಂಥ ಒಂದು ಆಡಳಿತ ಪ್ರದೇಶ ಆಗಿತ್ತದು. ಈ ಆಸಂದಿಯಲ್ಲಿ ಈಗಿರ್ತಕ್ಕಂಥ 4 ದೇವಾಲಯಗಳು ಬಹಳ ಅಮೂಲ್ಯವಾಗಿರ್ತಕ್ಕಂಥವು, ಶಿಲ್ಪಕಲೆಯಲ್ಲಿ ಅತ್ಯಂತ ಹೆಚ್ಚು ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥ ದೇವಾಲಯಗಳಾಗಿದೆ. ಕ್ರಿಸ್ತಶಕ 1191ರಲ್ಲಿ ಇಲ್ಲಿ ಗಂಗರ ಬೊಮ್ಮರಸ ಅಂತಕ್ಕಂಥವನಿದ್ದ. ಅವನು ತನ್ನ ತಂದೆ ತಾಯಿಯವರ ಹೆಸರಿನಲ್ಲಿ ನಿರ್ಮಿಸಿದ 2 ಜೋಡಿ ದೇವಾಲಯಗಳನ್ನು ನಿರ್ಮಿಸಿದ್ದಾನೆ. ಒಂದೇ ಥರ ದೇವಾಲಯಗಳು, ಒಂದ್ರ ಪಕ್ಕದಲ್ಲಿ ಒಂದಿರ್ತಕ್ಕಂಥದ್ದು. ಒಂದು ಗಂಗೇಶ್ವರ, ಇನ್ನೊಂದು ಬ್ರಹ್ಮೇಶ್ವರ ಅಂತ. ನೋಡಿ, ಹಿಂದಿನ ಕಾಲದಲ್ಲಿ ಜನನೇ ರಾಜನ ಒಂದು ಕೃಪಾ ಕಟಾಕ್ಷ ಇಲ್ಲದೇನೆ ತಾವೇ ಒಂದು ದೇವಾಲಯಗಳನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದನ್ನ ಇಲ್ಲಿ ನಾವು ಕಾಣಬಹುದು. ಅದರಲ್ಲಿ ಇದು ಜೋಡಿ ದೇವಾಲಯಗಳು, 2 ದೇವಾಲಯಗಳನ್ನು ಒಂದ್ರ ಪಕ್ಕದಲ್ಲೊಂದೇ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಅದು ಅವರ ತಂದೆ ತಾಯಿಯ ಹೆಸರಿನಲ್ಲಿ. ಈ ದೇವಾಲಯಗಳನ್ನು ಅವನು ಕಟ್ಟಿಸಿ ಅವರ ರಾಜಗುರು ಒಬ್ಬಿದ್ರು, ಕ್ರಿಯಾಶಕ್ತಿ ದೇವ ಅಂತ. ಆ ಕ್ರಿಯಾಶಕ್ತಿ ದೇವನಿಗೆ ಈ 2 ದೇವಾಲಯಗಳನ್ನು ಅರ್ಪಿಸಿರ್ತಕ್ಕಂಥ ಒಂದು ಶಾಸನವನ್ನು ಸಹ ಇಲ್ಲಿ ಸಿಕ್ಕಿದೆ. ಇದು 1191ರಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ. ಇನ್ನೊಂದು ಕ್ರಿಸ್ತಶಕ 1216ರಲ್ಲಿ ಈ ದೇವಾಲಯಗಳಿಗೆ ಅನೇಕರು ದತ್ತಿಯನ್ನು ನೀಡಿರ್ತಕ್ಕಂಥ ದಾಖಲೆ ಸಿಕ್ಕಿದೆ. ಈ ದೇವಾಲಯಗಳ ಒಂದು ಮಹತ್ವ ಏನು, ವಿಶೇಷತೆ ಏನು ಅಂತಂದ್ರೆ 2 ದೇವಾಲಯಗಳು ಒಂದೇ ಕಡೆ ಇದೆ, ಒಂದೇ ರೀತಿಯಲ್ಲಿ ನಿರ್ಮಿಸಿರ್ತಕ್ಕಂಥದ್ದು. ಇಲ್ಲಿ ಒಂದೊಂದು ದೇವಸ್ಥಾನದಲ್ಲೂ ಒಂದೊಂದು ಗರ್ಭಗುಡಿ ಇದೆ. ಗರ್ಭಗುಡಿಯಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಒಂದು ಗರ್ಭಗುಡಿಯಲ್ಲಿ ಶಿವಲಿಂಗ ಇದೆ, ಇನ್ನೊಂದು ಗರ್ಭಗುಡಿಯಲ್ಲಿ ಶಿವಲಿಂಗ ಇಲ್ಲ. ಶಿವಲಿಂಗ ಇರ್ತಕ್ಕಂಥ ಗರ್ಭಗುಡಿಯನ್ನು ಗಂಗೇಶ್ವರ ದೇಗುಲ ಅಂತ ಕರೀತಾರೆ. ಈ ದೇವಾಲಯದ ಮುಖಮಂಟಪದಲ್ಲಿ 40 ಕಲ್ಲಿನ ಕಂಬಗಳಿದ್ದು ದೇವಾಲಯದ ಗೋಡೆಗಳ ಮೇಲೆ ರಾಮಾಯಣ ಕಥೆಗಳನ್ನು, ಅಷ್ಟದಿಕ್ಪಾಲಕರ ಮೂರ್ತಿಗಳನ್ನು ಬಹಳ ಸುಂದರವಾಗಿ ಕೆತ್ತಲಾಗಿದೆ. ಇದು ನಮ್ಮ ಶಿಲ್ಪಕಲೆಗೆ ಅತ್ಯಂತ ಹೆಸರನ್ನು ಕೊಟ್ಟಿರ್ತಕ್ಕಂಥ ಒಂದು ದೇವಾಲಯ ಇದು. ಇಲ್ಲಿನ ಮತ್ತೊಂದು ಮಹತ್ವದ ದೇವಾಲಯ ಅಂದರೆ ಬಲ್ಲೇಶ್ವರ, ವೀರಭದ್ರೇಶ್ವರ ದೇವಾಲಯಗಳು. ಇದನ್ನು ಹೊಯ್ಸಳರ ದೊರೆ ವೀರಬಲ್ಲಾಳ ಕ್ರಿಸ್ತಶಕ 1206ರಲ್ಲಿ ನಿರ್ಮಿಸಿದ ಅಂತ ಒಂದು ದಾಖಲೆ ಸಿಗುತ್ತೆ. ಇದು ತ್ರಿಕುಟಾಚಲ ದೇವಾಲಯ, ಅಂದರೆ 3 ಗರ್ಭಗುಡಿಗಳನ್ನು ಹೊಂದಿರತಕ್ಕಂಥ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಒಂದು ದೇವಾಲಯ. ಒಂದು ಗರ್ಭಗುಡಿಯಲ್ಲಿ ಶಿವಲಿಂಗ ಇದೆ, ಮತ್ತೊಂದು ಗರ್ಭಗುಡಿಯಲ್ಲಿ ವೀರಭದ್ರನ ಮೂರ್ತಿ ಇದೆ, 3ನೇ ಗರ್ಭಗುಡಿಯಲ್ಲಿ ಸೂರ್ಯನ ವಿಗ್ರಹ ಇತ್ತು ಅಂತ ದಾಖಲೆ ಸಿಗುತ್ತೆ. ಅದು ಸೂರ್ಯನ ವಿಗ್ರಹ ಇಲ್ಲ. ಈಗ ಅದರ ಬದಲಾಗಿ ವೀರಭದ್ರ ಮೂರ್ತಿಯನ್ನೇ ಸ್ಥಾಪನೆ ಮಾಡಿದ್ದಾರೆ. ಪ್ರವೇಶ ದ್ವಾರದಲ್ಲಿ ತ್ರಿವಿಕ್ರಮನ ಸುಂದರ ಶಿಲಾಮೂರ್ತಿ ಮೊದಲಿಗೆ ಆ ದೇವಾಲಯವನ್ನು ಪ್ರವೇಶ ಮಾಡಬೇಕಾದ್ರೆ ಅದು ಎಲ್ಲರ ಒಂದು ಆಕರ್ಷಣೆಯ ಕೇಂದ್ರ ಆಗಿದೆ. ಯುಗಾದಿಯ ನಂತರ ಇಲ್ಲಿ ಕೆಂಡೋತ್ಸವ ನಡೆಯುತ್ತೆ. ಇದಕ್ಕೆ ಸಹಸ್ರಾರು ಜನ ಭಕ್ತರು ಸೇರಿ ಆ ಕೆಂಡಾರ್ಚನೆಯಲ್ಲಿ ಪಾಲ್ಗೊಂಡು ದೇವರಿಗೆ ತಮ್ಮ ಭಕ್ತಿಯನ್ನು ಅರ್ಪಿಸ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಇಲ್ಲಿನ ಮತ್ತೊಂದು ದೇವಾಲಯ ಅಂದರೆ
2 ಗರ್ಭಗುಡಿಯನ್ನು ಹೊಂದಿರತಕ್ಕಂಥ ಚಂಡಿಕೇಶ್ವರ ದೇವಾಲಯ. ಇಲ್ಲಿ ಸುಮಾರು 3 ಅಡಿಯ ಚಂಡಿಕೇಶ್ವರಿಯ ಮೂರ್ತಿಯನ್ನು ಸ್ಥಾಪನೆ ಮಾಡಿದ್ದಾರೆ. ಇಲ್ಲೇ ಇರ್ತಕ್ಕಂಥ ಮತ್ತೊಂದು ಗರ್ಭಗುಡಿಯಲ್ಲಿ ಶಿವಲಿಂಗ ಇದೆ. ಇಲ್ಲಿ ಉತ್ಖನನ ಸಂದರ್ಭದಲ್ಲಿ ಕೆಲವು ಮೂರ್ತಿಗಳು ಸಿಕ್ಕಿದೆ. ಅದರಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಕೇಶವನ ಶಿಲಾಮೂರ್ತಿ ಸಿಕ್ಕಿದೆ. ಅಲ್ಲದೆ ಹಲವು ಲಿಂಗಗಳು, ಆಂಜನೇಯನ ಮೂರ್ತಿ ಸಿಕ್ಕಿದೆ. ಅದನ್ನೆಲ್ಲ ಅಲ್ಲಿ ಇಟ್ಟಿದ್ದಾರಲ್ಲಿ. ಇದೊಂದು ಚಿಕ್ಕ ಗ್ರಾಮ ಆದರೂ ಸಹ ಅಪರೂಪದ ಶಿಲ್ಪಕಲಾ ವೈಭವಕ್ಕೆ ಸಾಕ್ಷಿಯಾಗಿರ್ತಕ್ಕಂಥ ಒಂದು ಕ್ಷೇತ್ರ. ಇದು ಎಲ್ಲಿದೆ ಅಂತಂದರೆ ಕಡೂರು ಹಿರೇನಲ್ಲೂರು ಮಾರ್ಗವಾಗಿ 22 ಕಿಲೋಮೀಟರ್ ದೂರ ಸಾಗಿದರೆ ಈ ದೇವಾಲಯನ ವೀಕ್ಷಣೆ ಮಾಡಬಹುದು. ಇಂತಹ ದೇವಾಲಯ ಭಾಳ ಅಪರೂಪದ್ದು. ಯಾಕೆಂದರೆ ಒಂದೇ ಕಡೆ ಒಂದೇ ರೀತಿ ಇರ್ತಕ್ಕಂಥ ದೇವಸ್ಥಾನ ಭಾಳ ಅಪರೂಪದ್ದು. ಅದನ್ನು ಪ್ರವಾಸಿಗರು ಅದನ್ನು ನೋಡ್ಕೊಂಬಂದರೆ ಮನಸ್ಸಿಗೆ ಭಾಳ ಸಂತೋಷವನ್ನು ಉಂಟು ಮಾಡ್ತಕ್ಕಂಥದ್ದು. ಬಾಗಿಲೋಳು ಕೈ ಮುಗಿದು ಒಳಗೆ ಯಾತ್ರಿಕನೇ. ಮತ್ತೊಂದು ದೇವಾಲಯ ಬಗ್ಗವಳ್ಳಿಯಲ್ಲಿರ್ತಕ್ಕಂಥದ್ದು. ಬಗ್ಗವಳ್ಳಿ ಅನ್ನೋದು ಒಂದು ಸಣ್ಣ ಗ್ರಾಮ. ಅದು ಹಿಂದೆ ದೊಡ್ಡ ಅಗ್ರಹಾರ ಆಗಿತ್ತು. ಇಲ್ಲಿ ಒಂದು ದೇವಸ್ಥಾನ ಇದೆ. ಅದನ್ನು ತ್ರಿಕುಟಾಚಲ ಮಾದರಿಯ ದೇವಸ್ಥಾನ, ಅಂದರೆ 3 ಗರ್ಭಗುಡಿ ನಿಮಗೆ ಗೊತ್ತಿದೆ. ಒಂದು ಗರ್ಭಗುಡಿಯಲ್ಲಿ ಲಕ್ಷ್ಮೀ ನರಸಿಂಹ ದೇವರ ಒಂದು ವಿಗ್ರಹವನ್ನು ಸ್ಥಾಪನೆ ಮಾಡಿದ್ದಾರೆ. ಮತ್ತೊಂದರಲ್ಲಿ ಚನ್ನಕೇಶವ ಮೂರ್ತಿಯ ವಿಗ್ರಹವನ್ನು ನಾವು ಕಾಣ್ಬೋದು. 3ನೇ ಗರ್ಭಗುಡಿಯಲ್ಲಿ ಸರಸ್ವತಿಯ ಶಿಲಾಮೂರ್ತಿಯನ್ನು ಸ್ಥಾಪನೆ ಮಾಡಿದ್ದಾರೆ. ಅಂದರೆ ಒಂದೊಂದು ಗರ್ಭಗುಡಿಯಲ್ಲೂ ಒಂದೊಂದು ವಿಶೇಷವಾಗಿರ್ತಕ್ಕಂಥ ದೇವರುಗಳನ್ನು ನಾವು ನೋಡ್ಬೋದು. ಹಿಂದೆ ಇದನ್ನು ಲಕ್ಷ್ಮೀ ನರಸಿಂಹಪುರ ಅಂತ ಕರೀತಾ ಇದ್ದಾರೆ. ಯಾಕೆಂದರೆ ಲಕ್ಷ್ಮೀ ನರಸಿಂಹನ ದೇವಸ್ಥಾನ ಇದ್ದಿದ್ದರಿಂದ ಅಲ್ಲಿ ಗರುಡ ಪೀಠದ ಮೇಲೆ 5 ಅಡಿ ಎತ್ತರ ಇರತಕ್ಕಂಥ ಸುಂದರವಾದ ಕೇಶವನ ಮೂರ್ತಿ ಭಕ್ತರ ಮನಸ್ಸನ್ನು ಆಕರ್ಷಣೆಯನ್ನು ಪಡೆಯುತ್ತದೆ. ಅಲ್ಲಿನ ಪ್ರಭಾವಳಿಯಲ್ಲಿ ದಶಾವತಾರದ ಕೆತ್ತನೆಯನ್ನು ಮಾಡಿದ್ದಾರೆ. ಆಮೇಲೆ ನರಸಿಂಹ ಮೂರ್ತಿಯ ಯೋಗ ಪಟ್ಟಿ ಧರಿಸಿ ಕುಳಿತಿರ್ತಕ್ಕಂಥ ಭಂಗಿಯಲ್ಲಿ ಕೆತ್ತಿರ್ತಕ್ಕಂಥದ್ದು ಬಹಳ ವಿಶೇಷ. ಇದು ಸರಸ್ವತಿ ವಿಗ್ರಹ ಅಂತೂ ಒಂದು ಅಪರೂಪದ ಶಿಲ್ಪಕಲಾ ಕೊಡುಗೆ. ಏಕೆಂದರೆ ಸರಸ್ವತಿ ದೇವಾಲಯಗಳು ನಮ್ಮ ನಾಡಿನಲ್ಲಿ ಬಹಳ ಕಡಿಮೆ. ಅಂತಹ ಒಂದು ಅಪರೂಪದ ಈ ಕ್ಷಣವನ್ನು ನಾವು ಈ ಬಗ್ಗವಳ್ಳಿಯ ಈ ದೇವಸ್ಥಾನದಲ್ಲಿ ನಾವು ನೋಡ್ಬೋದು. ಗರ್ಭಗುಡಿಯ ದ್ವಾರದ ಮೇಲೆ ಗಜಲಕ್ಷ್ಮಿ, ಕಾಳಿಂಗಮರ್ದನ, ವೇಣುಗೋಪಾಲ ಮುಂತಾದ ಮೂರ್ತಿಗಳನ್ನು ಭಾಳ ಸುಂದರವಾಗಿ ಆ ಕಲ್ಲಿನಲ್ಲಿ ಕೆತ್ತಿರ್ತಕ್ಕಂಥದ್ದು. ಅಲ್ಲಿಯ ಅದನ್ನು ಕೆತ್ತಿರ್ತಕ್ಕಂಥ ಶಿಲ್ಪಿಯ ಒಂದು ಕಲಾ ವೈಭವ ನಮಗೆ ಪರಿಚಯ ಉಂಟಾಗುತ್ತದೆ. ಈ ದೇವಾಲಯದಲ್ಲಿ ಒಟ್ಟು 32 ಕಲ್ಲಿನ ಕಂಬಗಳಿದೆ, ಸ್ತಂಭಗಳಿದೆ. ದೇವಾಲಯ ನೋಡೋದಕ್ಕೆ ಸುಂದರವಾಗಿದ್ದರೂ ಸಹ ಸ್ವಲ್ಪ ಶಿಥಿಲಾವಸ್ಥೆಯಲ್ಲಿ ಇದೆ. ಅಂದರೆ ಸ್ವಲ್ಪ ಅದಕ್ಕೆ ದುರಸ್ತಿ ಮಾಡಬೇಕಾಗಿರುತ್ತೆ. ಯಾಕೆಂದರೆ ಅಲ್ಲಲ್ಲೇ ಅದು ಭಾಳ ಹಳೆಯ ದೇವಸ್ಥಾನ ಆಗಿರೋದ್ರಿಂದ ಸ್ವಲ್ಪ ಶಿಥಿಲಾವಸ್ಥೆಯನ್ನು ಮುಟ್ಟಿದೆ. ಇದು ಹೆಚ್ಚು ಪ್ರಚಾರ ಇಲ್ಲದೆ ಇರೋದರಿಂದ ಇಲ್ಲಿ ಹೆಚ್ಚಿಗೆ ಜನ ಬರ್ತಾ ಇಲ್ಲ. ಆದರೆ ಇಂಥ ಒಂದು ದೇವಸ್ಥಾನವನ್ನು ನೋಡತಕ್ಕಂಥದ್ದು ಇದು ಭಾಳ ಅಪರೂಪದ ಒಂದು ಸಂಗತಿಯಾಗಿರೋದ್ರಿಂದ ಪ್ರವಾಸಿಗರು ಅಲ್ಲಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಹೋದರೆ ಆ ಬಗ್ಗವಳ್ಳಿಯ ಒಂದು ಮಹತ್ವ ನಮಗೆ ತಿಳಿದು ಬರುತ್ತೆ. ಈ ದೇವಾಲಯಕ್ಕೆ ಹೋಗಬೇಕಾದ್ರೆ ತರೀಕೆರೆ ಅಜ್ಜಂಪುರ ಮಾರ್ಗದಲ್ಲಿ ಒಂದು ಬಗ್ಗವಳ್ಳಿ ಕ್ರಾಸ್ ಅಂತ ಒಂದು ಸ್ಥಳ ಬರುತ್ತೆ. ಅಲ್ಲಿಂದ ಸ್ವಲ್ಪ ಮುಂದೆ ಸಾಗಿದರೆ ಈ ಗ್ರಾಮ ಸಿಗುತ್ತೆ. ಅಮೃತಾಪುರಕ್ಕೆ ಭಾಳ ಜನ ಹೋಗ್ತಾರೆ. ಅಮೃತಾಪುರ ದೇವಸ್ಥಾನವನ್ನು ತರೀಕೆರೆ ತಾಲೂಕಿನಲ್ಲಿರ್ತಕ್ಕಂಥ ಅಮೃತಾಪುರಕ್ಕೆ ಹೋದಾಗ ಇಲ್ಲೂ ಸಹ ಹೋಗಿ ನೋಡ್ಕೊಂಬಂದರೆ ನಮ್ಮ ಜೀವನ ಸಾರ್ಥಕವಾಗುತ್ತೆ ಅಂತ ನಾವು ಹೇಳ್ಬೋದು. ಬಾಗಿಲೋಳು ಕೈ ಮುಗಿದು ಒಳಗೆ ಯಾತ್ರಿಕನೇ. ಇನ್ನೊಂದು ಬಹಳ ಮಹತ್ವವಾಗಿರ್ತಕ್ಕಂಥ ದೇವಸ್ಥಾನ ಅಂದರೆ ಹಿರೇನಲ್ಲೂರಿನಲ್ಲಿರ್ತಕ್ಕಂಥ ಮಲ್ಲಿಕಾರ್ಜುನ ದೇವಾಲಯ. ಇದು ಕಡೂರು ತಾಲೂಕಿನಲ್ಲಿರ್ತಕ್ಕಂಥದ್ದು. ಹೊಯ್ಸಳರ ಶಿಲ್ಪಕಲೆಗೆ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥ ಒಂದು ದೇವಸ್ಥಾನ. ಇದು ಭಾಳ ಶಿಥಿಲಾವಸ್ಥೆಯಲ್ಲಿತ್ತು, ಎಲ್ಲ ಬಿದ್ದೋಗೋ ಸ್ಥಿತಿಯಲ್ಲಿ ಇತ್ತು. ಈಗ ಆ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿದರೆ ನೋಡೋದಕ್ಕೆ ಭಾಳ ಸುಂದರವಾಗಿರ್ತಕ್ಕಂಥ ದೇವಾಲಯ ಇದು. ಈ ಗ್ರಾಮ ಹಿಂದೆ ಭಾಳ ಮುಖ್ಯವಾಗಿರ್ತಕ್ಕಂಥ ನಗರ ಆಗಿತ್ತು. ಇದು ಈಗ ಗ್ರಾಮ ಆಗಿದೆ ಅಷ್ಟೇ. ಹಿಂದೆ ಭಾಳ ಜನ ಇಲ್ಲಿ ವಾಸ ಮಾಡ್ತಾಯಿದ್ರು. ಕ್ರಿಸ್ತಶಕ 1208ರಲ್ಲಿ ಇಲ್ಲಿ ಕೆತ್ತಿರ್ತಕ್ಕಂಥ ಶಾಸನ ಸಿಕ್ಕಿದೆ. ಅದರಲ್ಲಿ ನಲ್ಲೂರು ಅಂತ ಉಲ್ಲೇಖ ಇದೆ. ಅದರ ಹಿರೇನಲ್ಲೂರು ಅಂತಿಲ್ಲ, ನಲ್ಲೂರು ಅಂತ ಇದೆ. ಆಮೇಲೆ ಅನೇಕ ವೀರಗಲ್ಲುಗಳು ಸಹ ಸಿಕ್ಕಿದೆ. ಅದರ ಪ್ರಕಾರ ಕ್ರಿಸ್ತಶಕ 1243ರ ಸಮಯದಲ್ಲಿ ಹೊಯ್ಸಳರ ಕಾಲದಲ್ಲಿ ಇದನ್ನು ಕೇಶವಾಪುರ ಅಂತ ಕರೀತಿದ್ರು ಅಂತ ಗೊತ್ತಾಗುತ್ತೆ. ಇದರಿಂದ ಇಲ್ಲಿ ಕೇಶವನ ದೇವಸ್ಥಾನವೂ ಸಹ ಇತ್ತೋ ಏನೋ ಗೊತ್ತಿಲ್ಲ, ಆದರೆ ಆ ಕೇಶವನ ಶಿಲ್ಪ ಇಲ್ಲಿ ದೊರೆತಿಲ್ಲ. ಅದು ಇಲ್ಲಿನ ಮಲ್ಲಿಕಾರ್ಜುನ ದೇವಾಲಯನ ಅದು ಸಹ ಹೊಯ್ಸಳರ
ರಾಜನೇ ಕಟ್ಟಿಸಿರ್ತಕ್ಕಂಥದ್ದು. ವೀರಬಲ್ಲಾಳ ಅಂತಕ್ಕಂಥ ರಾಜ ಕಟ್ಟಿಸಿದ್ದು 12ನೇ ಶತಮಾನದಲ್ಲಿ. 3 ಗರ್ಭಗುಡಿಯನ್ನು ಹೊಂದಿರತಕ್ಕಂಥದ್ದು. ಇದು ಸಹ ತ್ರಿಕುಟಾಚಲ ದೇವಾಲಯ. ಪ್ರಮುಖ ಗರ್ಭಗುಡಿಯಲ್ಲಿ ಸುಂದರವಾಗಿರ್ತಕ್ಕಂಥ ಶಿವಲಿಂಗವನ್ನು ನಾವು ನೋಡ್ಬೋದು. ಆ ಶಿವಲಿಂಗದ ಎದುರಿಗೆ ಒಂದು ಬಸವಣ್ಣನ ಮೂರ್ತಿಯನ್ನು ಕೆತ್ತಿಟ್ಟಿದ್ದಾರೆ. ಬಹಳ ಸುಂದರವಾಗಿರ್ತಕ್ಕಂಥದ್ದು, ಬೃಹತ್ತಾಗಿರ್ತಕ್ಕಂಥ 9 ಅಡಿ ಎತ್ತರ ಇರ್ತಕ್ಕಂಥ ಒಂದು ಬಸವಣ್ಣನ ಮೂರ್ತಿಯನ್ನು ನಾವು ಕಾಣ್ಬೋದು. ಆ ಬಸವಣ್ಣನ ಮೂರ್ತಿಯನ್ನು ನೋಡಿದರೆ ಅಲ್ಲಿ ಶಿಲ್ಪಿಯ ಒಂದು ಕಲಾ ಕೌಶಲ ನಮಗೆ ಗೊತ್ತಾಗುತ್ತೆ. ಅದಕ್ಕೆ ಹಾಕಿರ್ತಕ್ಕಂಥ ಗೆಜ್ಜೆ ಸರ ಕೆತ್ತಿದಾನಲ್ಲ, ನಿಜವಾಗ್ಲೂ ಗೆಜ್ಜೆ ಸರವನ್ನೇ ಹಾಕಿದಾನೇನೋ ಅನ್ನೋಷ್ಟು ಅದು ಬಹಳ ಮನೋಹರವಾಗಿರ್ತಕ್ಕಂಥದ್ದು. ಅಷ್ಟು ಸೂಕ್ಷ್ಮವಾಗಿರ್ತಕ್ಕಂಥ ಕೆತ್ತನೆಯನ್ನು ಕಲ್ಲಿನಲ್ಲಿ ಕೆತ್ತಿರ್ತಕ್ಕಂಥದ್ದು ಬಹಳ ಅಪರೂಪವಾಗಿರ್ತಕ್ಕಂಥ ಒಂದು ಸಂಗತಿ ಅದು. ಇನ್ನು ಉಳಿದ 2 ಗರ್ಭಗುಡಿಯಲ್ಲಿ ಒಂದರಲ್ಲಿ ಕೇಶವ ಮತ್ತು ಸೂರ್ಯನ ಮೂರ್ತಿ ಇತ್ತು ಅಂತ ಶಾಸನ ಸಿಗುತ್ತೆ, ಅದರಲ್ಲಿ ಇಲ್ಲ. ಅಲ್ಲಿ ಅವ್ಯಾವೋ 2 ದೇವರುಗಳು ಸಹ ಆ ಮೂರ್ತಿಗಳು ಅಲ್ಲಿ ಕಾಣ್ತಾ ಇಲ್ಲ. ಅಲ್ಲಿ ಇತ್ತೀಚೆಗೆ ಅಲ್ಲಿ ಕೇಶವ ಮತ್ತು ಸೂರ್ಯನ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಊರಿನವರೆಲ್ಲ ಸೇರ್ಕೊಂಡು. ದೇವಾಲಯದ ಒಳಭಾಗ ಮತ್ತು ಹೊರಭಾಗದಲ್ಲಿ ಸುಂದರ ಕೆತ್ತನೆಗಳನ್ನು ನಾವು ಇವತ್ತಿಗೂ ಸಹ ನೋಡ್ಬೋದು. ಆಮೇಲೆ ಭುವನೇಶ್ವರಿ ಮತ್ತು ನಟರಾಜನ ಮೂರ್ತಿಯನ್ನು, ಬಹಳ ಸೊಗಸಾಗಿರ್ತಕ್ಕಂಥ ಮೂರ್ತಿಯನ್ನು ನಾವಲ್ಲಿ ನೋಡ್ಬೋದಲ್ಲಿ. ಜೊತೆಗೆ ಅನೇಕ ದೇವರುಗಳ ವಿಗ್ರಹಗಳನ್ನು ಸಹ ಕೆತ್ತಿರ್ತಕ್ಕಂಥದ್ದು ನಮಗೆ ಕಂಡು ಬರುತ್ತೆ. ಅದರಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಭೈರವ, ನರಸಿಂಹ, ಗಣಪತಿ, ಸರಸ್ವತಿ, ಆಮೇಲೆ ಅರ್ಜುನ ಮತ್ಸ್ಯಯಂತ್ರವನ್ನು ಭೇದಿಸ್ತಕ್ಕಂಥ ಒಂದು ಶಿಲ್ಪ, ಭೂವರಾಹ ಸ್ವಾಮಿ ಒಂದು ವಿಗ್ರಹ, ಗಜಾಸುರ ಮರ್ದನ ಈಶ್ವರನ ಒಂದು ಶಿಲ್ಪ ಹಾಗೂ 4 ಗಣಪತಿ ವಿಗ್ರಹಗಳು ಇಲ್ಲಿ ಕಂಡು ಬರುತ್ತೆ. ದೇವಾಲಯಕ್ಕೆ ಒಂದು ಶಿಖರ ಇದೆ, 4 ಹಂತದ ಶಿಖರವನ್ನು ಕಟ್ಟಿಸಿದ್ದಾರೆ. ಆ ಶಿಖರದಲ್ಲೂ ಸಹ ಅಸಂಖ್ಯಾತ ವಿಗ್ರಹಗಳನ್ನು ಕೆತ್ತಿರ್ತಕ್ಕಂಥದ್ದು ನಮಗೆ ಕಂಡು ಬರುತ್ತೆ. ಅಂದರೆ ಶಿಲ್ಪಕಲೆ ಬಗ್ಗೆ ಆಸಕ್ತಿ ಇರತಕ್ಕಂಥ ಪ್ರವಾಸಿಗರು ಹೆಚ್ಚಾಗಿ ಇಲ್ಲಿ ಭೇಟಿ ನೀಡ್ತಾರೆ. ಹಿಂದಿನ ಕಾಲದ 12ನೇ ಶತಮಾನದಲ್ಲಿ ಶಿಲ್ಪಕಲೆ ನಮ್ಮ ನಾಡಿನಲ್ಲಿ ಎಷ್ಟು ಸಮೃದ್ಧವಾಗಿತ್ತು ಅನ್ನೋದನ್ನು ತಿಳ್ಕೋಬೇಕಾದ್ರೆ ಇಂಥ ದೇವಾಲಯಗಳನ್ನು ನಾವು ಸಂದರ್ಶನ ಮಾಡಬೇಕು. ಈ ಸ್ಥಳಕ್ಕೆ ಹೋಗಬೇಕಾದ್ರೆ ಕಡೂರಿಂದ 16 ಕಿಲೋಮೀಟರ್ ದೂರದಲ್ಲಿ ಹಿರೇನಲ್ಲೂರು ಕಾಣುತ್ತೆ. ಅಲ್ಲಿಂದ ತುರುವನಹಳ್ಳಿ ಮಾರ್ಗದಲ್ಲಿ ಸಾಗಿದರೆ ಮಲ್ಲಿಕಾರ್ಜುನ ದೇವಾಲಯನೂ ಸಹ ನಾವು ನೋಡ್ಬೋದು. ಇದು ಬಹಳ ಶಿಲ್ಪಕಲೆಗೆ ಅತ್ಯಂತ ಪ್ರಸಿದ್ಧಿಯಾಗಿರ್ತಕ್ಕಂಥ ದೇವಾಲಯ. ಬಾಗಿಲೋಳು ಕೈ ಮುಗಿದು ಒಳಗೆ ಮಾಯಾತ್ರಿಕನೇ. ಇದುವರೆಗೆ ಚಿಕ್ಕಮಗಳೂರು ಜಿಲ್ಲೆ ಪ್ರವಾಸಿ ತಾಣ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಎಂಎನ್ ಸುಂದರ್ರಾಜ್. ನಿರ್ವಹಣೆ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್.